ಬಹುಶಃ ರಾಜ್ಯದ ಜೈಲುಗಳು ಖೈದಿಗಳಿಗೆ ಶಿಕ್ಷೆ ನೀಡುವ ಬದಲಾಗಿ ಮೋಜು ಮಸ್ತಿ ರೌಡಿಸಂಗೆ ಮಾಡಿಸಿರುವ ಸ್ಥಳಗಳಾಗಿ ಬದಲಾಗ್ತಿವೆ ಅನ್ಸುತ್ತೆ. ಇನ್ನು ಅಧಿಕಾರಿಗಳಿಗೆ ಹಣ ಮಾಡುವ ಅರಮನೆಯಾಗಿ ಪರಿವರ್ತನೆಯಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಕ ಇದೀಗ ಕಲಬುರಗಿ ಕೇಂದ್ರ ಕಾರಾಗೃಹದ ಸರದಿ. ಕಲಬುರಗಿ ಜೈಲಿನಲ್ಲಿಯೂ ಕಾನೂನು ಬಾಹಿರ ಚಟುವಟಿಕೆ. ಪರಿಶೀಲನೆಗೆ ಬಂದ ಅಧಿಕಾರಿಯ ಮೇಲೆ ಕೈದಿಗಳಿಂದ ಹಲ್ಲೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆಯುತ್ತಿದ್ದ ಅವ್ಯವಹಾರ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಪ್ರಕರಣ ಬಯಲಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಕಲಬುರಗಿ ಜೈಲು ಅಧಿಕಾರಿಗಳು ನಿನ್ನೆ ಕಾರಾಗೃಹದಲ್ಲಿರುವ ಕೈದಿಗಳನ್ನ ತಪಾಸಣೆ ನಡೆಸಿದ್ರು. ಜೈಲಿನ ವಾರ್ಡರ್ ವಸಂತ್ ಸುಲ್ಫಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಯಿತು. ಬ್ಯಾರಕ್ ನಂಬರ್ 1ರ ತಪಾಸಣೆ ಮಾಡುತ್ತಿದ್ದ ವೇಳೆ ಕೋಕಾ ಕಾಯ್ದೆ ಅಡಿ ಬಂಧಿತನಾಗಿರುವ ವಿಚಾರಣಾಧೀನ ಕೈದಿ ಹಾಗೂ ಕುಖ್ಯಾತ ರೌಡಿ ಮಾರ್ಕೆಟ್ ಸತೀಶ ಮತ್ತು ಆತನ ಸಹಚರು ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಬಳಿಕ ಮಾತಿನ ಚಕಮಕಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಾರ್ಕೆಟ್ ಸತೀಶ ಹಾಗೂ ಆತನ ಸಹಚರರು ವಾರ್ಡರ್ ವಸಂತ್ ಸುಲ್ಫಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಾಲದಕ್ಕೆ ಜೈಲು ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ಮಾರ್ಕೆಟ್ ಸತೀಶನ ದಾಂಧಲೆ ಹೆಚ್ಚಾಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಕರೆಸಿಕೊಂಡು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ನಮಗೆ ಜೈಲಿನಲ್ಲಿ ಕೆಲ ಕೈದಿಗಳು ಮೊಬೈಲ್ ಬಳಸುತ್ತಿರೋದು ಗೊತ್ತಾಗಿತ್ತು. ಹೀಗಾಗಿ ನಾವು ನಿನ್ನೆ ತಪಾಸಣೆಗೆ ಹೋಗಿದ್ವಿ. ಈ ವೇಳೆ ಮಾರ್ಕೆಟ್ ಸತೀಶ್ ಮತ್ತು ಆತನ ಸಹಚರರು ನಮ್ಮ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಬಳಿಕ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಫರಹತಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳಿಕ ಸಂಜೆ 5 ಗಂಟೆ ವೇಳೆಗೆ ಮಾರ್ಕೆಟ್ ಸತೀಶ್ನನ್ನ ಕಲಬುರಗಿ ಜೈಲಿನಿಂದ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಜೈಲಿನಿಂದ ಶಿಫ್ಟ್ ಮಾಡ್ತಿರೋದಕ್ಕೆ ಮತ್ತಷ್ಟು ಸಿಟ್ಟುಗೊಂಡ ಮಾರ್ಕೆಟ್ ಸತೀಶ ಜೈಲು ಅಧಿಕಾರಿಗಳ ಎದುರೇ ಸಿಬ್ಬಂದಿಗೆ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಅವಾಜ್ ಕೂಡ ಹಾಕಿದ್ದಾನಂತೆ. ಇಷ್ಟೆಲ್ಲ ಘಟನೆ ನಂತರ ಈಶಾನ್ಯ ವಲಯ ಐಜಿಪಿ ಅಲೋಕ್ ಕುಮಾರ್ ಸಂಜೆ 6 ಗಂಟೆ ವೇಳೆಗೆ ಬಿಗಿ ಬಂದೋಬಸ್ತ್ನೊಂದಿಗೆ ಜೈಲಿಗೆ ಎಂಟ್ರಿ ನೀಡಿದ್ರು. ಜೈಲಲ್ಲ ಸ್ವಾಮಿ, ಇದು ಮೋಜು ಮಸ್ತಿ ಮಾಡೋ ಜಾಗ. ಮೊಬೈಲ್, ಚೂರಿ, ಗಾಂಜಾ, ಸಿಗರೇಟ್, ಬೀಡಿ ಏನೆಲ್ಲ ಸಿಗಲ್ಲ ಹೇಳಿ. ಮಾರಕಾಸ್ತ್ರಗಳನ್ನ ಕಂಡು ದಂಗಾದ ಜೈಲು ಅಧಿಕಾರಿಗಳು. 12 ಸಿಪಿಐ, 25 ಪಿಎಸ್ಐ, 5 ಡಿವೈಎಸ್ಪಿ ಸೇರಿದಂತೆ 20ಕ್ಕೂ ಅಧಿಕ ಪೇದೆಗಳೊಂದಿಗೆ ಐಜಿಪಿ ಅಲೋಕ್ ಕುಮಾರ್ ಜೈಲನ್ನ ಇಂಚಿಂಚು ಬಿಡದೆ ಪರಿಶೀಲನೆ ನಡೆಸಿದ್ರು. ಸತತ 3 ಗಂಟೆಗಳ ಕಾಲ ಪರಿಶೀಲಿಸಿದ್ರು. 5 ಮೊಬೈಲ್, ಚಾಕು, ಚೂರಿ, ಗಾಂಜಾ, ಗುಡ್ಕಾ, ಸಿಗರೇಟು, ತಂಬಾಕು ಮತ್ತು 1,20,000 ನಗದು ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳನ್ನು ನೋಡಿ ಸ್ವತಃ ಐಜಿಪಿ ಅಲೋಕ್ ಕುಮಾರ್ ಅವರೇ ಬೆಚ್ಚಿ ಬಿದ್ದಿದ್ದಾರೆ. ನಮ್ಗೆ ಅನಿಸಿದೆ 1,20,000 ಸುಮಾರು ಕ್ಯಾಶ್ ಸಿಕ್ಕಿದೆ ಎಲ್ಲ ಕಡೆಯಿಂದ ಸೇರಿ. ಆನಂತರ 5 ಮೊಬೈಲ್ ಫೋನ್ ಸಿಕ್ಕಿವೆ. ಆನಂತರ ನಮಗೆ ಮೆಮೊರಿ ಕಾರ್ಡ್ ಸಿಕ್ಕಿದೆ, ಕಾರ್ಡ್ ರೀಡರ್ ಸಿಕ್ಕಿದೆ, ಮತ್ತು ಸ್ವಲ್ಪ ಗಾಂಜಾದು ಸಿಕ್ಕಿದೆ. ಗಾಂಜಾ ಸೇದೋದು ಅದು ಚಿಲ್ಲಮ್ ಅದೆಲ್ಲ ಸಿಕ್ಕಿದೆ. ಬೇರೆ ಮೆಟೀರಿಯಲ್ ಅದು ಚಾಕು ಚೂರಿ ಏನಿದೆ ಅದು ಕೂಡ ಸಿಕ್ಕಿದೆ. ಸೊ ನಾವೆಲ್ಲ ಈಗ ಸೀಜ್ ಮಾಡಿದ್ದೀವಿ. ಯಾರ್ಯಾರ ಕಡೆಯಿಂದ ಅದು ಎಲ್ಲ ಮೆಟೀರಿಯಲ್ ಸಿಕ್ಕಿದೆ ಅವರಿಗೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ಅವ್ರನ್ನ ನಾವು ವಿಚಾರಣೆ ನಡೆಸ್ತೀವಿ. ಒಟ್ಟಾರೆ ಜೈಲಲ್ಲಿ ನಿನ್ನೆ ನಡೆದ ಗಲಾಟೆ ಹಾಗೂ ಅಲ್ಲಿ ಸಿಕ್ಕ ವಸ್ತುಗಳೇ ಕಾರಾಗೃಹದಲ್ಲಿ ನಡೆಯುತ್ತಿರುವ ನೈಜ ಕಥೆಯನ್ನ ಬಿಚ್ಚಿಟ್ಟಿದೆ. ಮೊಬೈಲ್, ಚಾಕು, ಚೂರಿ, ಗಾಂಜಾಗಳಂತಹ ವಸ್ತುಗಳನ್ನ ರಾಜಾರೋಷವಾಗಿ ಇಟ್ಕೊಂಡು ಜೈಲಲ್ಲಿ ತಿರುಗಾಡ್ತಿರುವ ಕೈದಿಗಳ ಹಿಂದೆ ಅಧಿಕಾರಿಗಳ ಸಾಥಿದೆ ಎನ್ನಲಾಗ್ತಿದೆ. ರಾಜ್ಯದ ಎಲ್ಲ ಜೈಲುಗಳ ಕತೆ ಹೀಗಾದ್ರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಸಂಜಯ್, TV9, ಕಲಬುರಗಿ.